ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಅಕ್ಕನ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಕ್ಕನ ಮನೆಯಲ್ಲಿ ಅವ್ರ ಹಬ್ಬ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಋತ್ವಿಕ್ ಕೂಡ ಫ್ರೆಶ್ ಅಪ್ ಆಗಿ ತೀಟೆ ಮಾಡ್ತಾ ಇದ್ದಾನೆ. ಇನ್ನು ರಿತಿಕ್ಷನ್ ಔಟ್ಫಿಟ್ ಈ ಥರ ಇದೆ. ಅಕ್ಕ ಆರತಿಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ 3 ದೇವ್ರಿಗೂ 3 ಆರತಿ ಮಾಡ್ತಾರೆ. ಸೊ ಹೆಂಗೆ ರೆಡಿ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀನಿ. ಇವತ್ತು ಆರತಿ ಎತ್ಕೊಂಡು ಹೋಗೋದು. ಮೇಡಮ್ ಅವರು ರೆಡಿಯಾಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ನಿಂತ್ಕೊಳ್ಳೆ, ಹೆಂಗೆ ರೆಡಿ ಆಗಿದೆಯಾ ಮೇಡಮ್ ಅವ್ರ ಔಟ್ಫಿಟ್ ಈ ಥರ ಇದೆ. ಆರತಿ ಎತ್ತಕ್ಕೆ ರೆಡಿ ಆಗಿದ್ದಾಳೆ. ಇನ್ನು ಅಕ್ಕ ಒಂದೊಂದೇ ಆರತಿ ಇಲ್ಲಿ ರೆಡಿ ಮಾಡ್ತಿದ್ದಾಳೆ. ತೋರಿಸ್ತೀನಿ ನೋಡಿ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ. ಆರತಿ ರೆಡಿ ಮಾಡೋಕ್ಕೂ ಮುಂಚೆ ಮನೇಲಿ ದೀಪ ಹಚ್ಚೋಣ ಅಂಥೇಳಿ ದೀಪ ಹಚ್ತಾ ಇದ್ದಾಳೆ. ನಮ್ಮ ಮನೇಲಿ ಆ್ಯಕ್ಚುಲಿ ಜಾಸ್ತಿ ದೇವರು ಅಂದರೆ ಎಲ್ಲರೂ ಪೂಜೆ ಮಾಡ್ತೀವಿ, ಬಟ್ ಇವಳು ಸ್ವಲ್ಪ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ರಾಯರ ಪೂಜೆಯನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಇನ್ನು ಕಂಪ್ಲೀಟಾಗಿ ಎಲ್ಲ ಸಿಲ್ವರ್ ಕಲೆಕ್ಷನ್ನೇ ಇಟ್ಕೊಂಡಿದ್ದಾಳೆ. ದೇವ್ರ ಮನೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ದೇವ್ರ ಮನೆ ಅಲ್ಲ, ಸೋಕೇಶಲ್ಲೇ ಒಂದು ಡೋರ್ ಥರ ಮಾಡಿಸಿ ದೇವ್ರ ಮನೆ ಮಾಡ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ. ಇನ್ನು ಫೈನಲಿ ರಾಯರಿಗೆ ಕಡ್ಡಿ ಹಚ್ಚಬಾರ್ದು ಅಂಥೇಳಿ ಬತ್ತಿ ಹಚ್ಚಿ ತರ್ತಾಳೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಆರತಿ ಎಲ್ಲ ರೆಡಿ ಮಾಡ್ಕೊತಾಳೆ ಗೈಸ್. ಆರತಿ ರೆಡಿ ಮಾಡಿಕೊಂಡು ಹೊರಡಬೇಕಾದ್ರೆ ಬರೀ ದೀಪ ಹಚ್ಚಿ ಹೋಗೋ ಥರ ಇಟ್ಕೋತಾಳೆ. ಇವತ್ತು ಬೆಳಗ್ಗೆನೇ 5 ಗಂಟೆ 4:15 ಆಗಿತ್ತು ಅವಳು ಇದ್ದಾಗ. ಬಟ್ ನಾವೆದ್ದಾಗೆಲ್ಲ 6 ಗಂಟೆ ಆಗಿತ್ತು. ಎಲ್ಲ ಎದ್ದು ಹೊಳಬ್ಳು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಳೆ. ಇನ್ನು ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಏನೋ ಒಂಥರ ಈ ಥರ ಪೂಜೆ ಮಾಡಿದಾಗ ಒಂದು ಪಾಸಿಟಿವ್ನೆಸ್ ತುಂಬಾ ಬರುತ್ತೆ. ಒಳಗಡೆ ಬೀರಿಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದಾಳೆ, ಲಕ್ಷ್ಮಿ ಎಲ್ಲ ಬರಲಿ ಅಂತ ಹೇಳಿ. ಇನ್ನು ಅದಾದಮೇಲೆ ಅವ್ರ ಏರಿಯಾದಲ್ಲಿ ಆ್ಯಕ್ಚುಲಿ ಅಣ್ಣಮ್ಮನ ಕರ್ಕೊಂಬಂದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಅಣ್ಣಮ್ಮ ಮೆಜೆಸ್ಟಿಕ್ ಹತ್ರ ಇದೆಯಲ್ಲ, ಆ ಅಣ್ಣಮ್ಮ ದೇವರು. ಇನ್ನು ದೇವ್ರನ್ನೂ ಕೂಡ ಎಲ್ಲ ಕರ್ಕೊಂಬಂದು ಇಟ್ಕೊತಾ ಇದ್ದಾರೆ. ದೇವ್ರು ಬಂದು ಮಂಟಪದ ಹತ್ರ ಕೂತ್ಕೊಂಡ್ಮೇಲೆ ಇನ್ನು ಎಲ್ಲರೂ ಪೂಜೆಗೂ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಆರ್ಕೆಸ್ಟ್ರು ಕೂಡ ಇದೆ. ದೇವ್ರನ್ನ ಕರ್ಕೊಬರ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಬರ್ತಿದ್ದಾರೆ ನೋಡಿ ಗೈಸ್. ಇನ್ನು ಅಲ್ಲಿ ದೇವ್ರನ್ನ ಕರ್ಕೊಂಬರೋವರೆಗೂ ಒಂದು ಸ್ವಲ್ಪ ತಿದ್ದು ನಾನು ಕೂಡ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಒಂದು ಆರತಿ ರೆಡಿ ಮಾಡಿದ್ಲು. ಇವಳು ಇದೇ ಥರ 3 ಆರತಿನೂ ರೆಡಿ ಮಾಡ್ಕೊತಾರೆ. 3 ದೇವ್ರಿಗೆ 3 ಆರತಿ. ಸೊ 3 ಆರತಿ ರೆಡಿ ಮಾಡ್ಕೊಂಡು ಇನ್ನೇನು ನಾವು ಕೂಡ ಹೊರಟ್ವಿ. ಯಾವ್ಯಾವ ದೇವ್ರಿಗೆ ಏನೇನು ಅಂತ ಅವಳನ್ನೇ ಕೇಳಬೇಕು. ಏನು ನಿಂಗೆ ಗೊತ್ತಾ ಹೇಳು, ಯಾವ ದೇವ್ರಿಗೆ? ಅದೊಂದು ಮಾಮಿ, ಅದೊಂದು ಯಾವ ದೇವ್ರಿಗ? ಸಾಕು. ಹೌದಾ? ಸೊ ಅಕ್ಕ ಈಗ ರೆಡಿ ಆಗಿ ಬರಕ್ಕೆ ಹೋಗಿದ್ದಾಳೆ. ಇಲ್ಲಿ ರೆಡಿ ಮಾಡಿಟ್ಟು ಅಕ್ಕ ಬಂದಮೇಲೆ ಯಾವ್ಯಾವ ದೇವಸ್ಥಾನಕ್ಕೆ ಅಂತ ಅವಳನ್ನ ಕೇಳಬೇಕು. ಬನ್ನಿ ಗೈಸ್. ಇದನ್ನು ರೆಡಿ ಮಾಡ್ತಿರ್ಲ ನಾನೊಂದು. ನಾನು ಅಕ್ಕಂದೇ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಹೂವು ಮುಡಿಸ್ತಾ ಇದ್ದಾಳೆ. ಹೂವು ಆ್ಯಕ್ಚುಲಿ ನನಗೆ ಕನಕಾಂಬರ ಮತ್ತು ಮಲ್ಲಿಗೆ ಹೂವು 2 ಇಷ್ಟ ಅಂಥೇಳಿ 2 ಆ ಕಡೆ ಈ ಕಡೆ ಹಾಕಿ ಸೆಂಟ್ರಿಗೆ ಹಾಕಿ ಮುಡಿಸ್ತಾ ಇದ್ದಾಳೆ. ಹೂವು ಮುಡಿಸ್ತಾ ಇದ್ದಾಳೆ. ಏನಾ? ಸಾಕು. ಇನ್ನೊಂದು ಮಾಡೋ ಮುಡಿಸ್ಲ. ಎರಡು ಮುಡಿಸಿದ್ಯಾ? 3 ಮಲ್ಲಿಗೆ ಆ್ಯಕ್ಚುಲಿ ನಮ್ಮನೆ ಗೃಹ ಪ್ರವೇಶದಲ್ಲಿ ಹೂವು ಮುಡ್ಕೊಳಕ್ಕೂ ಟೈಮ್ ಇರಲಿಲ್ಲ, ಆಡ್ಕೊತಾ ಇದ್ಲು. ಇದು ಮುಡಿಸ್ಬಿಟ್ಟಿದ್ದಾಳೆ ನೋಡಿ ಗೈಸ್, ಎಷ್ಟು ಹೂವು ಮುಡ್ಕೊಂಡಿದ್ದಾಳೆ ಅಂತ. ಸುಂದ್ರ. ಇನ್ನು ಅಕ್ಕ ಒಂದು ಆರತಿ ರೆಡಿ ಮಾಡಿ ಆ ಕಡೆ ಪಕ್ಕಕ್ಕೆ ಇಟ್ಟಿದ್ದಾಳೆ ನೋಡ್ಬೋದು. ಇನ್ನು ಅಕ್ಕ ನಾನು ರೆಡಿಯಾಗಿ ಬರೋದ್ರೊಳಗಡೆ ನೀನು ಕೂಡ ರೆಡಿ ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಅವಳೇ ರೆಡಿ ಮಾಡಿ ಇಟ್ಟಿದ್ದಾಳೆ, ಬಟ್ ಅದು ಏನಿದ್ರು ಇನ್ನು ಸಿಕ್ಸೋದಷ್ಟೇ. ಅಮ್ಮನ ಮನೆಯಲ್ಲೇ ಯೂಶ್ವಲಾಗಿ 3 ದಿವಸ ಮಾಡ್ತಾರೆ. ಅಕ್ಕನ ಮನೆ ಹತ್ರ ಬರೀ ಒಂದೇ ದಿವಸ ಎಲ್ಲ ದೇವ್ರಿಗೂ ಮಾಡ್ತಾರೆ. ಸ್ವಲ್ಪ ರಿಸ್ಕ್ ಅನಿಸುತ್ತೆ.
ಇವತ್ತೇ ನಾನ್ ವೆಜ್ ಕೂಡ ಇವ್ರ ಮನೆಯಲ್ಲಿ ಮಾಡೋದು. ಬಟ್ ನಮ್ಮ ಮನೆಯಲ್ಲೆಲ್ಲ ಅಮ್ಮನ ಮನೆಯೆಲ್ಲ ಹಂಗಿಲ್ಲ. ಒಂದಿನ ಬೆಲ್ಲದ ಆರತಿ ಮಾಡ್ತಾರೆ, ಒಂದಿನ ತಂಬಿಟ್ಟು ಆರತಿ ಮಾಡ್ತಾರೆ, ಒಂದಿನ ಸಿಹಿ ಮಾಡ್ತಾರೆ ಫಸ್ಟ್ನೇ ದಿನ, ಆಮೇಲೆ ಖಾರ ಈ ಥರ ಮಾಡ್ತಾರೆ. ಬಟ್ ಇಲ್ಲಿ ಎಲ್ಲ ಒಂದೇ ದಿನ. ಇನ್ನು ಋತ್ವಿಕಂತೂ ಬೀಗ ಇಟ್ಕೊಂಡು ರೆಡಿಯಾಗಿದ್ದಾನೆ, ಬನ್ನಿ ಹೋಗೋಣ ಅಂಥೇಳಿ. ಬೆಳಗ್ಗೆಯಿಂದ ಇವತ್ತು ಅವನು ಕೂಡ ನಮ್ಮ ಜೊತೆನೇ 6 ಗಂಟೆಗೆ ಎದ್ದಿದ್ದ. ಇನ್ನು ಸ್ನಾನ ಮಾಡಿ ಅವ್ನು ರೆಡಿ ಆದಾಗಿಂದ ನಡೀರಿ ಹೋಗೋಣ ಅಂತಲೇ ಇರ್ತಾನೆ. ಬಟ್ ಆದರೆ ಇವನು ಏನಪ್ಪ ಅಂದರೆ ಯಾವಾಗಲೂ ಕಾರು ಅಂತ ಇರ್ತಾನೆ. ಇನ್ನು ಕಾರಲ್ಲೇ ಹೋಗೋದು ಅಂತ ನಾವು ಹೇಳಿದ್ವಲ್ಲ, ಹಾಗಾಗಿ ಬೀಗ ಇಟ್ಕೊಂಡು ರೆಡಿ ಆಗ್ತಿದ್ದಾನೆ. ಇನ್ನು ಫೈನಲಿ 2 ದೇವ್ರಿಗೂ ರೆಡಿ ಮಾಡಿಟ್ಟು ಇನ್ನೇನಿದ್ರು ಹೊರಡಬೇಕು. ಈಗ ಮೊದಲು ಅಣ್ಣಮ್ಮನಿಗೆ ಹೋಗೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅಕ್ಕ. ಅದರೊಳಗಡೆ ದೀಪ ಎಲ್ಲ ಹಚ್ಚಿಟ್ಟಿರ್ತಾರಲ್ಲ, ಮಕ್ಳಿಗೆ ಆಗಲ್ಲ ಅಂಥೇಳಿ ಅವಳೇ ಒಂದು ರೌಂಡ್ ಎಲ್ಲ ಪೂಜೆ ಮಾಡಿ ತಂಬಿಟ್ಟು ಕೂಡ ಮನೆಯಲ್ಲೇ ಮಾಡಿಟ್ಟಿದ್ದಾಳೆ. ಸೊ ತಂಬಿಟ್ಟಿಗೆ ನಿಂಬೆ ಹಣ್ಣಿನ ದೀಪ ಹಚ್ಕೊಂಡು ಅದರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆರತಿ ತೊಗೊಂಡೋಗ್ತಾಳೆ. ಮುಂಚೆ ಎಲ್ಲ ನಾವು ಆರತಿ ತೊಗೊಂಡೋಗ್ಬೇಕಾದ್ರೆ ನಮ್ಮ ಅಮ್ಮಂದಿರೆಲ್ಲ ನಮ್ಮನ್ನು ರೆಡಿ ಮಾಡಿ ಕಳಿಸ್ತಿದ್ರು. ಬಟ್ ಈಗ ನೋಡಿ ಕಾಲಕ್ರಮೇಣ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ. ನಾವು ರೆಡಿ ಆದರೂ ನಮ್ಗೆ ಆಸೆ ಇದ್ದರೂ ನಮ್ಮ ಮಕ್ಕಳು ನಮ್ಮ ಏಜಿಗೆ ಬಂದಮೇಲೆ, ಅಂದರೆ ನಮ್ಮಷ್ಟೇ ಹೈಟ್ ಬಂದಮೇಲೆ ನಾವೆಲ್ಲ ರೆಡಿ ಮಾಡಿ ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಇದೇ ಥರ ನಿಮ್ಮ ಮನೇಲೂ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ. ಹೆಣ್ಮಕ್ಳಿರೋರು ಪ್ರತಿಯೊಬ್ಬರು ಮನೆಯಲ್ಲೂ ಅಷ್ಟೇ, ತಾಯಿದಿರು ಅಯ್ಯೋ ನಾನೇನಕ್ಕಿನ್ನ ನನ್ನ ಮಗಳಿದ್ದಾಳಲ್ಲ, ನನ್ನ ಮಗಳು ಪೂಜೆ ಮಾಡಿಸ್ಲಿ, ನನ್ನ ಮಗಳು ಹೋಗಲಿ, ನನ್ನ ಮಗಳು ಚೆನ್ನಾಗಿ ರೆಡಿ ಆಗಲಿ ಅಂತೆಲ್ಲ ಆಸೆ ಪಡ್ತೀವಿ. ಬಟ್ ಅದೇ ಹೆಣ್ಮಕ್ಳು ತಂದೆ ತಾಯಿಗೂ ಮೋಸ ಮಾಡಿದಾಗ ಅಷ್ಟೇ ನೋವಾಗುತ್ತೆ ಅನ್ನೋದು ನಮಗೆ ನಮ್ಮ ಮಕ್ಕಳಾದಮೇಲೆ ಅರ್ಥ ಆಗ್ತದೆ. ಸೊ ದಯವಿಟ್ಟು ನಾನು ಎಲ್ರಿಗೂ ಏನು ಕೇಳ್ಕೊತೀನಿ ಅಂದರೆ, ಇಷ್ಟೊಂದು ಕಷ್ಟಪಟ್ಟು ಎಲ್ಲರೂ ಸಾಕಿರ್ತೀವಿ, ಬಟ್ ಯಾವ ತಂದೆ ತಾಯಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಒಬ್ಬರು ಮಾಡೋದ್ರಿಂದ ಎಲ್ರಿಗೂ ಅದೇ ದೃಷ್ಟಿಲಿ ನೋಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಫೈನಲಿ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಕೆಳಗೆ ಇಳಿದು ಬಂದರು. ಅಭಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಇನ್ನು ಯಾವ ದೇವರು ಏನು ಅಂತ ಅಕ್ಕನ್ನೇ ಕೇಳೋಣ ಬನ್ನಿ. ಗೈಸ್, ಇದು ಯಾವ ದೇವಸ್ಥಾನಕ್ಕೆ ಅಂತ ನನಗೆ ಗೊತ್ತಿಲ್ಲ, ಅಕ್ಕನೇ ಕೇಳೋಣ. ಅಣ್ಣಮ್ಮನ ದೇವಸ್ಥಾನ ಅಣ್ಣಮ್ಮನ ತಂದಿದ್ದಾರೆ ನಮ್ಮ ಏರಿಯಾದಲ್ಲಿ. ಅಣ್ಣಮ್ಮನಿಗೆ ಆರತಿ ಮಾಡ್ಕೊಂಡು ಬರ್ತೀವಿ. ಸೊ ಅಣ್ಣಮ್ಮಂಗೆ ಬಂದಮೇಲೆ ಇನ್ನೂ 2 ದೇವಸ್ಥಾನ ಇದೆಯಂತೆ. ಅದನ್ನು ಅಷ್ಟೇ ಯಾವ ದೇವಸ್ಥಾನ ಅಂತ ಅಣ್ಣಮ್ಮನ ಹತ್ರ ಹೋಗಿ ಅಣ್ಣಮ್ಮಂಗೆ ಆರತಿ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಯಾವ ದೇವಸ್ಥಾನ ಏನು ಅನ್ನೋದನ್ನು ತೋರಿಸ್ತಾರೆ. ಆ್ಯಕ್ಚುಲಿ ಈಗ ಇಲ್ಲಿಗೇನು ಕೋಳಿ ಕುಯ್ತಿರೇನೆ, ಅಣ್ಣಮ್ಮಂಗೂ ಕೋಳಿ ಕುಯ್ತಾರಂತೆ. ತೇಜು ಆ್ಯಕ್ಚುಲಿ ತೊಗೊಂಡು ಬರ್ತಾ ಇದ್ದಾನೆ. ಅಲ್ಲೂ ನೋಡ್ತಾ ಇರ್ಬೋದು ತುಂಬ ಜನ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇರ್ಜಕ್ಕ, ಅಣ್ಣಮ್ಮನಿಗೆ ಎಷ್ಟು ಕೋಳಿ ಕುಯ್ತೀರಾ? 2 ಕೋಳಿ. ಯಾವ್ಯಾವ ದೇವರಿಗೆ? ಅಣ್ಣಮ್ಮನಿಗೆ, ಸಲಾಪುರಮ್ಮಂಗೆ, ಚೌಡೇಶ್ವರಿಗೆ 3 ದೇವ್ರಿಗೂ ಕುಯ್ತೀವಿ. 3 ದೇವ್ರಿಗೂ ಆರತಿ ತೊಗೊಂಡು. ಸೊ ಇಲ್ಲೇ ಆ್ಯಕ್ಚುಲಿ ನಾನ್ ವೆಜ್ಜು. ಆ್ಯಕ್ಚುಲಿ ಏನು ಗೊತ್ತಾ, ಅಮ್ಮನ ಮನೆ ಊರಹಬ್ಬದಲ್ಲಿ ಒಂದು ದಿವಸ ಬೆಲ್ಲದ ಆರತಿ ಮಾಡ್ತೀವಿ, ಒಂದು ದಿವಸ ತಂಬಿಟ್ಟು ಆರತಿ, ಆಮೇಲೆ 3ನೇ ದಿನಕ್ಕೆ ನಾನ್ ವೆಜ್ ಮಾಡ್ತೀವಿ. ಬಟ್ ಅಕ್ಕನ ಮನೇಲಿ ಹೆಂಗೆ ಅಂದರೆ ಇವತ್ತೇ ಆರತಿ, 3 ದೇವ್ರಿಗೂ ಇವತ್ತೇ ಆರತಿ, 3 ದೇವ್ರಿಗೂ ಇವತ್ತೇ ಕೋಳಿ ಕುಯ್ತಾರೆ, 3 ದೇವ್ರಿಗೂ ಇವತ್ತೇ ನಾನ್ ವೆಜ್ಜು. ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಇನ್ನೇನು ಮಂಜು ಕೂಡ ಬರ್ತಾಳೆ. ಮಂಜು ಬಂದಮೇಲೆ ನಾನ್ ವೆಜ್ ಅಡುಗೆ ಏನಿದ್ರು ಅವಳದೇ. ಸೊ ಈಗ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಏನೇನು ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಕೋಳಿ ಹಿಡ್ಕೊಂಡು ಬರ್ತಾ ಇದ್ದಾನೆ ತೇಜು. ಒಂದೇ 2? ಸೊ ಅಣ್ಣಮ್ಮನಿಗೆ ಕೋಳಿ ಕೊಡ್ತಾರೆ, ಬನ್ನಿ ಹೋಗೋಣ. ಇನ್ನು ಮನೆಯಿಂದ ಆ್ಯಕ್ಚುಲಿ ನಾವು ಸ್ಟ್ರೈಟ್ ಬಂದಿದ್ದು ಅಣ್ಣಮ್ಮನ ದೇವಸ್ಥಾನದ ಹತ್ರ. ಅಂದರೆ ಅಣ್ಣಮ್ಮನ ನಾನು ಆಗಲೇ ಹೇಳ್ದಾಗೆ ಮೆಜೆಸ್ಟಿಕ್ಕಿಂದ ಕರ್ಕೊಂಡು ಬಂದು ಇದೇ ಮಂಟಪದ ಹತ್ರ ಮಂಟಪ ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲಿ ಒಳಗಡೆ ಕೂರಿಸಿದ್ದಾರೆ. ಎಲ್ಲರೂ ಆ್ಯಕ್ಚುಲಿ ಕೆಳಗಡೆನೇ ಆರತಿ ಮಾಡ್ಕೋತಾ ಇದ್ರು. ಸೊ ಗಿರ್ಜಕ್ಕ ಅವರು ಇಲ್ಲ ನಾವು ಮೇಲೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ಲು. ಮೇಲೆ ಹೋಗಿ ಆರತಿ ಮಾಡಿಕೊಂಡು ಇನ್ನು ಅಲ್ಲೂ ಕೂಡ ಏನು ಕೋಳಿ ಎಲ್ಲ ಕುಯ್ಕೋತಾ ಇದ್ರು. ಕೋಳಿ ಹೆಂಗೆ ಎಷ್ಟು ಕುಯ್ಸ್ತಾರೆ ಏನು ಅನ್ನೋದನ್ನು ಮುಂದೆ ತೋರಿಸ್ತೀನಿ. ಇನ್ನು ನೋಡ್ತಿರ್ಬೋದು ಇದೇ ಅಣ್ಣಮ್ಮನ ದೇವಸ್ಥಾನ. ಅಣ್ಣಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ನಾನು ಇದನ್ನು ಮೆಜೆಸ್ಟಿಕ್ಕಲ್ಲಿ ಏನೂ ನೋಡಿಲ್ಲ, ನೋಡಬೇಕು ಅನ್ನೋ ಆಸೆ ತುಂಬ ದಿನದಿಂದ ಇತ್ತು. ಬಟ್ ಇವತ್ತು ದೇವ್ರ ದಯೆಯಿಂದ ಇಲ್ಲೇ ಅಕ್ಕನ ಮನೆ ಹತ್ರನೇ ಬಂದಿದೆ. ನೋಡಿದೆ, ದೇವ್ರನ್ನಂತೂ ನೋಡೋದಕ್ಕೆ 2 ಕಣ್ಣು ಸಾಲದು. ಸೊ ಅಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದ್ಲು. ಇನ್ನು ಅಕ್ಕ ಈಗ ದೇವ್ರಿಗೆ ಆರತಿ ಬೆಳ್ಕೊತಾ ಇದ್ದಾಳೆ. ಮೊದಲನೇ ಆರತಿ ಅಣ್ಣಮ್ಮಂಗೆ. ಸೊ ಆರತಿ ಎಲ್ಲ ಬೆಳಗ್ಕೊಂಡು ಇಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಇವ್ರದ್ದು ಏನು ನಡ್ಕೊಂಬಂದಿದ್ದಾರೋ ಅದೇ ಥರ ಇವಾಗ್ಲೂ ನಡ್ಕೊಂಡು ಹೋಗಬೇಕಲ್ಲ, ಹಾಗಾಗಿ ಮೊದಲನೇ ಆರತಿ ಅಣ್ಣಮ್ಮನಿಗೆ. ಈಗ ಆರತಿ ಎಲ್ಲ ಮುಗಿಸ್ಕೊಂಡು ಅದೇನು ತಂದಿರ್ತಾರಲ್ಲ ಅದರಲ್ಲೂ ಕೂಡ 1-2 ಎಲೆ ಎತ್ಕೊಡ್ತಾಯಿದ್ಲು. ಇದು
ಥರ ಟೈಮಲ್ಲಂತೂ ಯಾರೂ ಎತ್ಕೊಳಕ್ಕೆ ಹೋಗಲ್ಲ. ಬಟ್ ಮನೆಯಿಂದ ಮಾಡ್ಕೊಂಬಂದಿರೋದು ಏನೋ ಒಂದಾದರೂ ದೇವ್ರ ಮಡಿಲಿಗೆ ಸೇರಿದ್ರೆ ನಮಗೂ ಅಷ್ಟೇ ಖುಷಿ ಆಗುತ್ತಲ್ಲ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕೋಳಿ ತೊಗೊಂಡು ಬಂದಿದ್ದಾರೆ ನೋಡ್ತಿರ್ಬೋದು. ಈಗ ಕೋಳಿಗೆ ನೀರು ಹಾಕಿ ಮಾವ ವರ ಅಲ್ಲೇ ಕೊಟ್ಬಿಡ್ತು ಅಂತ ಹೇಳ್ತಾಯಿದ್ರು. ಇನ್ನು ವರ ಕೊಟ್ಕೊಂಡು ಅಲ್ಲಿಂದ ಸ್ಟ್ರೈಟ್ ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ. ಈಗ ಆ್ಯಕ್ಚುಲಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಕೋಳಿ ಕೊಟ್ಟು ವಾದ್ಯದ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆಲ್ಲ. ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಈಗ ಬಂದು ಈಗ ಚೌಡೇಶ್ವರಿಗೆ ಹೋಗ್ತಾ ಇದ್ದಾರೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮತ್ತು ಇನ್ನೊಂದು ಆರತಿ ಇತ್ತಲ್ಲ, ಇನ್ನೊಂದು ಆರತಿಗೆ ರೆಡಿ ಮಾಡಿಕೊಂಡು ಅಲ್ಲಿಗೂ ಪೂಜೆ ಮಾಡ್ತಾ ಇದ್ದಾಳೆ. ತೋರಿಸ್ತೀನಿ ನೋಡಿ. ಎಲ್ಲಿಗೆ? ಚೌಡೇಶ್ವರಿ ಅಂದ್ಕೊಂಡೆ, ಬಟ್ ಇದು ಚೌಡೇಶ್ವರಿಗಲ್ವಂತೆ, ಸೊಲ್ಲಾಪುರದಮ್ಮ ಅಂತೆ. ಆಮೇಲೆ ಚೌಡೇಶ್ವರಿನಾ? ಈಗ ಇದು ಗ್ರಾಮ ದೇವತೆ ಅಂತೆ. ಇಲ್ಲಿ ಮುಗಿಸ್ಕೊಂಡು ಬಂದು ಆಮೇಲೆ ಅಲ್ಲಿಗೆ. ಇದಕ್ಕೂ ಏನು ಕೋಳಿ ಕುಯ್ತೀರಾ? ನಡೀರಿ ಮತ್ತೆ. ಹಂಗೆ ಇರಬೇಕು. ನಡಿ ಮೇಡಮ್. ಏನು ದಬಾಕ್ ಸುಸ್ತಾಗ್ಬಿಟ್ರೊಳೆ. ನನಗೆ ಶೆಕೆ. ನನ್ನ ಮಗಳು ನೋಡಿ ಪೂಜೆ ಸಾಮಾನು ಇಟ್ಕೊಂಡಿದ್ದಾಳೆ. ನಿಮ್ಮಿಬ್ಬರದು ಎಲ್ಲೋದ್ರೂ ಕಿತ್ತಾಡೋದೇ ಆಯಿತು. ಆ್ಯಕ್ಚುಲಿ ಇದು ಕೋಳಿ ಮ್ಯಾನ್. ಇವಾಗ ಅದು ನಿಂಗೆ. ಇನ್ನು ಅಲ್ಲಿಂದ ನೆಕ್ಸ್ಟ್ 2ನೇ ದೇವಸ್ಥಾನ ನಾವು ಬಂದಿದೆ, ಸೊಲ್ಲಾಪುರದಮ್ಮನ ದೇವಸ್ಥಾನ ಅಂತ. ಇಲ್ಲೂ ಆಗಷ್ಟೇ ಪೂಜೆ ಸ್ಟಾರ್ಟ್ ಆಗಿತ್ತು. ಇನ್ನು ಫಸ್ಟ್ ಪೂಜೆ ನಮ್ಮದೇ ಆಗಿರೋದ್ರಿಂದ ಸ್ವಲ್ಪ ಜನ ಆಗಿದ್ದರು. ಫುಲ್ಲು ರಶ್ ಆಗ್ತಾರೆ, ಬೇಗ ಬನ್ನಿ ಅಂತ. ಇನ್ನು ಮಾವ ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತಲ್ಲ, ಹಂಗಾಗಿ ದೇವ್ರುಗಳ್ನ ನೋಡ್ತಿದ್ರೆ ಒಂದಕ್ಕೊಂದು ಎಷ್ಟು ಚೆನ್ನಾಗಿದೆ ನೋಡಿ. ದೇವ್ರುಗಳ್ನ ನೋಡ್ತಿದ್ರೇ ಏನೋ ಒಂಥರ ಮೈ ಜುಮ್ ಅನಿಸುತ್ತೆ. ಎಲ್ಲ ಪಾಸಿಟಿವ್ನೆಸ್ ಬರಲಿ ಅಂತ ಅನಿಸುತ್ತೆ. ಇನ್ನು ರಿತಿಕ್ಷಾನು ಕೂಡ ಕೇಳ್ಕೊಳ್ತಾ ಇದ್ಲು. ಸೊ ಏನು ಕೇಳ್ಕೊಂಡೆ ಅಂತ ನಾನು ಕೇಳಿದ್ರೆ ಸೀಕ್ರೆಟ್ ಅಂತ ಹೇಳ್ತಾ ಇದ್ಲು. ಇನ್ನು ಅವಳು ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಲ್ಲಿಂದ ಎಲ್ಲರೂ ಕೂಡ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲದೆ ಸೊಲ್ಲಾಪುರದಮ್ಮ ಅಂತೆ, ಇದೂ ಗ್ರಾಮ ದೇವಸ್ಥೆ ಅಂತ ಹೇಳ್ತಾಯಿದ್ರು. ಪೂಜೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇಲ್ಲೂ ಅಷ್ಟೇ ದೇವರುಗಳಿಗೆ ತುಂಬ ಚೆನ್ನಾಗಿ ಆರತಿ ಎಲ್ಲ ಮಾಡಿದ್ದಾರೆ. ಅಲಂಕಾರನೂ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲ ಗ್ರಾಮಗಳಲ್ಲೂ ಕೂಡ ಯಾರಿಗೂ ಏನು ಆಗ್ದಂಗೆ ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಈ ಊರಹಬ್ಬಗಳು ಮಾಡೋ ಉದ್ದೇಶನೇ ಇದು. ಎಲ್ಲರೂ ಸೇರಿ ಏನಾದರೂ ಬಲಿ ಕೊಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ಮಾಡ್ತಾರೆ. ಆಮೇಲೆ ಕೆಲವು ಕಡೆ ಎಲ್ಲ ಈ ನಾನ್ ವೆಜ್ ಎಲ್ಲ ಇರೋದಿಲ್ಲ. ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದೇನಾದರೂ ಗೊತ್ತಿರೋರಿದ್ದರೆ ಕಮೆಂಟ್ ಮಾಡಿ. ಬಟ್ ನಾನ್ ವೆಜ್ ಮಾಡೋ ಕಡೆ ವರ್ಷಕ್ಕೊಂದು ಸತಿ ಅಥವಾ 2 ವರ್ಷಕ್ಕೊಂದು ಸತಿ ಆದರೂ ಎಲ್ಲರೂ ಸೇರಿ ಒಂದೇ ದಿನ ಊರಹಬ್ಬ ಮಾಡಿ ಎಲ್ಲ ಬಲಿ ಕೊಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾರೆ. ಇನ್ನು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಚೌಡೇಶ್ವರಿ ದೇವಸ್ಥಾನಕ್ಕೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಮಂಜುನು ಮತ್ತು ಪೂರ್ವಿ ಇಬ್ಬರು ಬಂದರು. ಲೇಟಾಗಿ ಬಂದರು ಅಂತ ನಾನು ಕೂಡ ಬೈತಾಯಿದ್ದೆ. ಇಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ಲು. ಇನ್ನು ತೇಜು ಆ್ಯಸ್ ಯೂಶ್ವಲ್ ಕೋಳಿ ಮ್ಯಾನ್ ಆಗಿದ್ದಾನೆ. ಇದೇ ನೋಡಿ ಚೌಡೇಶ್ವರಿ ದೇವಸ್ಥಾನ. ಇದು ಆ್ಯಕ್ಚುಲಿ ಒಳಗಡೆ ಇರೋದು ವಿಗ್ರಹ, ಈಚೆ ಇರೋದು ಇನ್ನೊಂದು ಶಿಲೆ ಥರ ಇಟ್ಕೊಂಡಿದ್ದಾರೆ. ಇನ್ನು ಇಲ್ಲಿಗೂ ಕೂಡ ಆರತಿ ಸಪ್ರೇಟೇ ಆರತಿ ಮಾಡಿದ್ಲು. ಅಕ್ಕ ಮಾಡೋ ತಂಬಿಟ್ಟು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಳಗಡೆನೂ ಪೂಜೆ ಮುಗಿಸ್ಕೊಂಡು ಮತ್ತು ಹೊರಗಡೆನೂ ಇನ್ನೊಂದಿದೆ. ಆಗಲೇ ನಾನು ಹೇಳಿದ್ನಲ್ಲ ಕಲಶ ಥರ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ಹೊರಗಡೆ ತೋರಿಸ್ತೀನಿ ನೋಡಿ. ಹೊರಗಡೆ ನೋಡಿ ಈ ಥರ ವಿಗ್ರಹ ಇಟ್ಕೊಂಡಿದ್ದಾರೆ. ಇದಕ್ಕೂ ಪೂಜೆ ಮುಗಿಸ್ಕೊಂಡು ಇನ್ನು ನಾವು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗಲ್ಲಿ ಪಾರ್ಟ್ 2 ವ್ಲಾಗು ಇರುತ್ತೆ. ಪಾರ್ಟ್ 2 ವ್ಲಾಗು ನಾಳೆ ನಾನ್ ವೆಜ್ ಏನೇನು ಮಾಡಿದರು ಹೆಂಗೆ ಅನ್ನೋದನ್ನು ಕಂಪ್ಲೀಟ್ ವ್ಲಾಗ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಒಂದೊಂದು ಸಬ್ಸ್ಕ್ರೈಬರ್ ಆದಾಗಲೂ ಕೂಡ ನನಗೆ ಏನೋ ಒಂಥರ ಖುಷಿ ಆಗುತ್ತೆ. ತುಂಬ ಅಂದರೆ ತುಂಬಾ ಮೋಟಿವೇಟ್ ಆಗುತ್ತೆ ಗೈಸ್. ಥ್ಯಾಂಕ್ ಯು. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.
Guys, ಈಗಷ್ಟೇ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಅಕ್ಕ ಪುಳಿಯೋಗರೆ ಕಲಿಸ್ತಾ ಇದ್ದಾಳೆ. ಮಂಜು ಲೇಟಾಗಿ ಬಂದ್ಲು. ಮಂಜು ಈಗ ಬಂದು ಕೂತಿದ್ದಾಳೆ. ಈಗ ಫಸ್ಟ್ ತಿಂಡಿ ತಿನ್ನಬೇಕು. ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಪ್ರಸಾದ ಇಸ್ಕೊಂಡ್ಬಂದಿರೋದೆ ತಿಂಡಿ ತಿಂದು ಹೋಗೋಣ. ಇರೋ ಮಾಡೋದು ನೀನು. ಸೊ ಬನ್ನಿ ತಿಂಡಿ ಮಾಡೋಣ. ನೋಡಿದ್ರಲ್ಲ ಗಾಯ್ಸ್, ನಾವು ಊರಬ್ಬ ಇನ್ನೇನು ಆಲ್ಮೋಸ್ಟ್ ಅರ್ಧ ಮುಗ್ದಂಗೆ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಸ್ವಲ್ಪ ಚಿತ್ರಾನ್ನ ಕೊಟ್ಟಿದ್ರು. ಆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ಏನೋ ಎಲ್ರಿಗೂ ಅಕ್ಕ ಕಲಿಸ್ಕೊಟ್ಲು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಗಾಯ್ಸ್. ಬಾಯ್ ಬಾಯ್.